Hi guys, welcome to Ashwini Vlogs after long time. ಇದು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನೈಟಿಂದ. ಅವನಪ್ಪು ಗಾಯ್ಸ್ ಅವನು ಏನು ಮಾಡ್ಕೊಂಡಿದ್ದಾನೆ ಕಾಲಿಗೆ ಅಂತ ಅವನೇ ಹೇಳ್ತಾನೆ ಕೇಳಿ. ಏನಾಗಿದೆ ಅಪ್ಪು ಕಾಲಿಗೆ? ಈಗ ಆ ಕಾಲು ಹಾಗಿತ್ತಿ ಏನಾಗಿತ್ತು ಕಾಲಿಗೆ? ಗಾಯ್ಸ್ ಅವನಿವತ್ತು ಸ್ಕೂಲಿಗೆ ನಡ್ಕೊಂಡು ಬಂದಿದ್ದಾನೆ ಗಾಯ್ಸ್. ಸೊ ಕಾಲು ನುಯ್ತಿದ್ದಾವಂತೆ. ನಾನು ಇವತ್ತು ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಕಾಲಿಗೆ ಅವರಮ್ಮ ಕಟ್ಟಿದ್ದಾಳೆ. ಹೋಗುತ್ತಾ ಕಾಲಿನ ಇದು ಕಟ್ಟಿದ್ರೆ? ಇಲ್ವಾ? ಹೋಗುತ್ತೆ, ಕಟ್ಟಿದ್ಮೇಲೆ ಹೋಗುತ್ತೆ. ಗಾಯ್ಸ್ ನಾಳೆ ಮಣ್ಣತ್ತಿನ ಅಮಾವಾಸ್ಯೆ. ಸೊ ಸ್ಪೆಷಲ್ ಏನಂದರೆ ನೈಟ್ ಯಾಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ನಮ್ಮ ಫಾದರ್ ಎತ್ತುಗಳನ್ನ ಮಾಡ್ತಾ ಇದ್ದಾರೆ. ಮಾಡಕ್ಕೆ ಬರ್ತಿದ್ದಾನೆ ಅಪ್ಪಾಜಿ? ಹಾಂ ಬರೋದೈತೆ ಮಾಡಕ್ಕೆ? ಹಾಂ ನಿನಗೆ ಮಾಡಕ್ಕೆ ಬರೋದೈತೆ? ಹಾಂ ಎಷ್ಟು ಮಾಡ್ದಿ? ಹಾಂ ನೋಡಿ ಗಾಯ್ಸ್ ನಮ್ಮ ಎತ್ತುಗಳನ್ನ ನಾಳೆ ಮಣ್ಣತ್ತಿನ ಅಮಾವಾಸ್ಯೆ ಇದೆ. ಸೊ ಅದಕ್ಕೆ ಅಪ್ಪಾಜಿಯವರು ಮಾಡ್ತಾ ಇದ್ದಾರೆ. ಇದು ಫಸ್ಟ್ ಟೈಮ್. ಆ್ಯಕ್ಚುಲಿ ನಮ್ಮ ಮಾಮ ಮಾಡ್ತಾ ಇದ್ದ. ಸೊ ಅವನು ಇನ್ನೂ ಹೊರಗಡೆ ಹೋಗಿದ್ದಾನೆ, ಇನ್ನೂ ಮಾಡಿಲ್ಲ, ಇನ್ನೂ ಲೇಟಾಗಿ ಬರ್ತಿದ್ದಾನೆ. ಅದಕ್ಕೋಸ್ಕರ ಅಪ್ಪಾಜಿನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮಾಡೋಕ್ಕೆ. ಕಂಪ್ಲೀಟ್ ಆಯಿತಾ? ಹಾಂ ಅಪ್ಪಾಜಿ ಮಾಡಿದೆ? ಏನೋ ಕಾಲ? ಹಾಂ ಒಂದು ಕಣ್ಣಿಗೆ ಜೋಳ ಇಡ್ಬೇಕು ತಾನೆ? ಜೋಳ ಇಲ್ಲ ನಿಮ್ಮ ಮನೆಗೆ? ಹಾಂ ಅದು ಬಾಯಕಂಗೆ ಮಾಡಿ ಬಾಯಿ ಮುಚ್ಚು. ಹಾಂ ಅದು ಬಾಲ್ ಅದ ಅದು ಎತ್ತು ಆಗಿಲ್ಲ, ಅದು ಇಲಿ ಆಗೈತಿ. ಹಾಂ ಇಲಿ ಆಗಿದೆ ಗಾಯ್ಸ್. ಅದು ನೋಡಿ, ಇದು ಬಾಲ ನೋಡಿ ಇಲಿಗಾಗಿದೆ, ಎತ್ತಾಗಿಲ್ಲ ಅದು. ನಾಳೆ ಪೂಜೆಗಂತ ಮಾಡಿದ್ದಾರೆ ಗಾಯ್ಸ್. ಗುಂಡು ನಿಮ್ಮ ಅಜ್ಜ ನೋಡ್ಬಾ, ನಿಮ್ಮ ಅಜ್ಜ ಇತ್ತಲ್ಲ ಎತ್ತುಗಳು ಮಾಡೈತಿ. ಎತ್ತುಗಳು ನೋಡ್ಬಾ ಹೆಂಗೆ, ನೋಡ್ಬಾ ಬಾ ನೋಡ್ಬಾ. ಗುಂಡು ಏನವು ಹಿಡ್ಕೊಂಡು ಹಿಡ್ಕೊ ಪ್ಲೇಟ್ ಕೊಡಪ್ಪಾಜಿ ಒಂದು ಕಡೆ. ಅಲ್ಲ ಹಂಗೆ ಪ್ಲೇಟ್ ಕೊಡು, ಹಂಗೆ ಹಿಡ್ಕೊಂತಾರ. ಹಾಂ ಹಿಂಗೆ ಹಿಡ್ಕೊಂಡು. ಗಂಡು ಹೇಗಿದ್ದಾವೆ ಎತ್ತುಗಳು? ಹಾಂ ಎತ್ತುಗಳು ಹೆಂಗಿದ್ದಾವೆ? ಹಾಂ ಇಲ್ಲಿ ನೋಡು, ಇಲ್ಲಿ ನೋಡಮ್ಮ ಅಪ್ಪ. ಚೆನ್ನಮ್ಮ ಚೆನ್ನಾಗಿದ್ದಾವ? ಓಯ್ ಹಾಂ ಎತ್ತುಗಳು ಇದು ಬಾನಿ. ಇಲ್ಲಿ ಏನಾದರೂ ಅದಕ್ಕೆ ಊಟ ಹಾಕ್ತಾರೆ ಇದರಲ್ಲಿ. ಊಟ ಮಮ್ಮು ಹಾಕ್ತಾರೆ ಇದಕ್ಕೆ. ನಾಳೆ ಮಮ್ಮಿ ಹೆಂಗೈತಿ ನಿಮ್ಮ ಮನೆಯವರು ಮಾಡಿದ್ರು ಎತ್ತುಗಳು? ಹಾಂ ಹಾಂ ಚೆನ್ನಾಗಿ ಮಾಡಿದಾರ? ಎತ್ತುಗಳಾಗೈತೆ ಇಲ್ಲೇ ಆಗೈತೆ ಅದು? 50 ರೂಪಾಯಿನ ಗಾಯ್ಸ್ ನೋಡಿ. ಅವಕ್ಕೆ ಹೊರಗಡೆ ಮಾರಕ್ಕೆ ಇಟ್ಟಿದ್ರೆ 50 ರೂಪಾಯಿ ಅಂತ 50 ರೂಪಾಯಿ ಉಳಿಸಿದ್ದಾರೆ. ಗುಂಡುಗೆ ನಮ್ಮ ಮೊನ್ನೆ ಗಾಯ್ಸ್ ಸ್ಕೇಟಿಂಗ್ ತಂದಿದ್ದೀವಿ. ಅವನಿಗೆ ಪೋಸ್ಟ್ ಬರ್ಡೇ ಗಿಫ್ಟ್ ಅಲ್ವಾ? ತೋರಿಸಿಯಾ ನೀನು? ಆಡ್ತಿದ್ಯಾ ಅದನ್ನ? ಹಾಂ ಏನಾಗಿದೆ? ಕೋಡೆ ಮುರಿದತ್ತಂತೆ. ನಾಳೆ ಪೂಜೆ ಮಾಡೋಕೆ ಮುಂಚೆ ನೋಡಿ ಗಾಯ್ಸ್, ಕೋಡ್ ಮುರಿದ್ಬಿಟ್ಟಿದೆ ಆಲ್ರೆಡಿ. ಕೋಡ್ ಆಲ್ರೆಡಿ ಮುರಿದ್ಬಿಟ್ಟಿದೆ ಗಾಯ್ಸ್. ನೋಡಿ ಗಾಯ್ಸ್ ನಮ್ಮ ಅಣ್ಣ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಗಾಯ್ಸ್ ಆ್ಯಕ್ಚುಲಿ ನಾನು ಈ ಬ್ಲಾಗಲ್ಲಿ
ಗಾಯ್ಸ್ ಕೋಡ್ ಆಲ್ರೆಡಿ ಮುರಿದೋಗ್ಬಿಟ್ಟಿದೆ ಗಾಯ್ಸ್, ಅದ್ರದ್ದು ಕೊಂಬು ಕೊಂಬು ಆಲ್ರೆಡಿ ಮುರಿದೋಗ್ಬಿಟ್ಟಿದೆ. ಹಾಂ ಗೈಸ್ ನೋಡಿ, ಅವರು ಕಾಲು ನೋವಾಗಿದೆ ಅಂತ ಕಾಲು ಕುಂಟ್ಕೊಂಡು ನಡೀತಿದ್ದಾರೆ. ನೋಡಿ 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 ಗೈಸ್, ಹೆಂಗೆ ಕೊಂಡೋಗಿ ಹೆಂಗೆ ಹೋಗೋದು ತೋರಿಸು. ಅಯ್ಯ ಕುಂಟ ಕುಂಟ ಕುರ್ವತ್ತಿ. ಗಾಯ್ಸ್ ಆ್ಯಕ್ಚುಲಿ ನಾ ಈ ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ನೈಟಿಂದ ಇವತ್ತು ಇದನ್ನು ಮಾಡ್ತಾ ಇದ್ದಾರಲ್ಲ, ಹಾಂ ಅದನ್ನು ತೋರ್ಸೋಕ್ಕೆ. ಹಾಗೆ ನಾಳೆ ನಮಗೆ ಸೊ ಗಾಯ್ಸ್ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ನಾಳೆ ನಿಮಗೆ ಇಲ್ಲಿ ಹಡಗಲಿಯಲ್ಲಿ ಎಷ್ಟೊಂದು ಮನೆಗಳಿದಾವಲ್ಲ ಅಂಥೇಳಿ ನಿಮ್ಗೆ ಡೌಟ್ ಆಗಿರ್ಬೋದು. ಇಲ್ಲಿ ಹಡಗಲಿಯಲ್ಲಿ ನಮಗೆ 4 ಮನೆಗಳಿದಾವೆ ಗೈಸ್. ಇನ್ನೊಂದು 2 ಎಲ್ಲ ಬಾಡಿಗೆ ಕೊಟ್ಟಿದ್ದೀವಿ. ಸೊ 4 ಮನೆಗಳ ಹೋಮ್ ಟೂರ್ನ ಮಾಡ್ತಾಯಿದ್ದೀನಿ ನಾಳೆ. 4 ಮನೆಗೆ ಹಡಗಲಿಯಲ್ಲಿ ಇದ್ದಾವಲ್ಲ, 4 ಮನೆನ ಹಾಂ ಅವ್ನು ಹೇಗಿದ್ದಾವೆ ಅಂತ ತೋರ್ಸೋಣ ನಾಳೆ. ತೋರ್ಸೋಣ ಬೇಡ ತೋರ್ಸೋಣ. ನೀನು ಯಾವ ಮನೆಗೆ ಇರ್ತಿದ್ದ ಜಾಸ್ತಿ ಗುಂಡು? ಅಲ್ಲೇ ಜಾಸ್ತಿ ಇರ್ತೀಯಾ? ಅಲ್ಲೇ ಜಾಸ್ತಿ ಯಾಕಿರ್ತಿ? ಇವತ್ತು ಇಡ್ಲಿ ತಿಂದು ಬಂದ್ಯಾ? ದಿನ ಏನು ಮಾಡ್ತಾರೆ ಅಲ್ಲಿ ನಿಮಗೆ? ಅಲ್ಲಿ ಅದು ಯಾರ ಮನೆ ಅದು? ಅಲ್ಲಿ ಹೋಗ್ತೀರ ದಿನ ಬೆಳಗ್ಗೆ ಎದ್ದು ಗುಟ್ಲೆ ಇಲ್ಲಿ ಮಲ್ಕೊಂಡಿದ್ದು ಬೆಳಗ್ಗೆ ಎದ್ದು ಹೋಗ್ತೀಯಲ್ಲ, ಅದು ಯಾರ ಮನೆ? ಬಸಜ್ಜ ಮನಿನಾ? ಸೊ ಅಲ್ಲಿ ಏನೇನು ಮಾಡ್ತೀವಿ ಬೆಳಗ್ಗೆ ಎದ್ದು ಗುಟ್ಲೆ ಹೋಗಿ? ಏನು ಆಟ ಆಡ್ತೀಯ? ಯಾರ ಜೊತೆ ಆಟ ಆಡ್ತೀನಿ ನೀನಲ್ಲಿ? ಖುಷಕ್ಕನ ಜೊತೆ ಆಟ ಆಡ್ತೀಯಾ? ಸೊ ಫ್ರೆಂಡ್ಸ್, ನಿಮ್ಗೆ ಖುಷಿ ಯಾರಂತ ಆಲ್ರೆಡಿ ಗೊತ್ತಾಗಿರ್ಬೋದು, ಅವರ ಮಕ್ಕಳ ಮಗಳು. ಸೊ ಅವನು ಇವಳು ಇಬ್ಬರು ಒಟ್ಟಿಗೆ ಆಡೋದು. ಒಂದು ಜಗಳ ಆಡ್ತಾರೆ, ಮತ್ತೆ ಬಿಡಲ್ಲ. ಮತ್ತೆ ಅವನಿಗೆ ಇವಳು ಬೇಕು, ಇವನಿಗೆ ಅವಳು ಬೇಕು. ಸೊ ಇಬ್ಬರು ಆಡೋದು, ಜಗಳ ಆಡೋದು ಅಲ್ವಾ? ನಿಂಗೆ ನಿಮ್ಮ ಅಕ್ಕ ಇಷ್ಟನಾ? ಖುಷಿ ಇಷ್ಟನಾ ನಿಂಗೆ? ಹಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು. ಯಾಕಂದರೆ ಬ್ಯಾಡ್ ಬಾಯ್ ಅಂತಾರೆ ನಿನಗೆಲ್ಲರೂ, ದಡ್ಡ ಅಂತಾರೆ. ನೀನು ಜಾಣನೇ ದಡ್ಡನ? ಜಾಣ ಅಂದರೆ ಹಂಗೆ ಮಾಡಬಾರ್ದು. ಹೌದು, ನಿನಗೆ ನಾ ಊರಿಗೆ ಬಂದಾಗ ಅಷ್ಟೇ ನೀನು ಮಾತಾಡ್ತಿ. ನಾನು ಫೋನ್ ಮಾಡಿದ್ರೆ ನೀ ಯಾಕೆ ಮಾತಾಡಂಗಿಲ್ಲ? ನನಗೆ ತಲೆ ನೋಯ್ತಾ ಇತ್ತು, ಅದಕ್ಕೆ ಹಚ್ಚಿದ್ದೀನಿ ಜನ. ಸೊ ಇದನ್ನ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಹಾಂ, ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ 4 ಮನೆ. ಹಾಂ, ಅಮ್ಮ ಮಾಡೋಣಲ್ಲ ಅಜ್ಜ? ಒಂದು ಸೆಕೆಂಡ್, ನೀನು ನಾಳೆ ಇವ್ರು ಯಾರು ಅಂತ ಹೇಳ್ಬಾ. ಇಲ್ಲಿ ಇದ್ದಾಳ, ಮೇಲಿದ್ದ ಗುಂಡು. ಇವ್ರು ಯಾರು? ಸುಮ್ಮಮ್ಮನ? ನಿಮ್ಮ ಅಮ್ಮನ ಅಕ್ಕಿ? ಹೌದಾ? ನಿನ್ನ ಅಜ್ಜ? ಇವ್ರು ಯಾರು? ಬಾ, ಇವ್ರು ಯಾರು ತೋರಿಸ್ಬಾ ಇಲ್ಲಿ. ಬಾ, ಅವ್ರು ಯಾರು? ಹಾಂ, ಜೋರಾಗಿ ಹೇಳಿ, ಕೇಳಿಸ್ತಾ ಇಲ್ಲ. ಪಾಪು ಅಜ್ಜನ? ಯಾವ ಪಾಪು? ಗಾಯ್ಸ್, ಇವರು ಪಾಪು ಅಜ್ಜ ಅಂತೆ. ಇವ್ರಿಗೆ ಪಾಪು ಅಜ್ಜ ಅಂತ ಹೆಸರಿಟ್ಟಿದ್ದಾನೆ. ಅವ್ರ ಅಮ್ಮಗೆ ಸುಮಾ ಅಂತ ಹೆಸರಿಟ್ಟಿದ್ದಾನೆ. ಹಾಂ, ಸೊ ಹೇಳು ಫ್ರೆಂಡ್. ಬ್ಲಾಗ್ ಮಾತಾಡು, ನೀನು ಮಾತಾಡು. ನಾಳೆ ಮಾಡ್ತೀವಿ ಅಂತ, ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳು. ಕಂಟಿನ್ಯೂ ಮಾಡ್ತೀವಿ ಗಾಯ್ಸ್. ಹಾಯ್ ಗಾಯ್ಸ್, ಇದು ನಿನ್ನೆ ಒಂದು ಕಂಟಿನ್ಯೂಷನ್ ಬ್ಲಾಗ್. ಸೊ ಮನೆ ಟೂರ್ ಮಾಡ್ತೀನಂತೆ, ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇದು ನಮ್ಮ ಮನೆ. ಬನ್ನಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಗಾಯ್ಸ್. ಇದು ಎಂಟ್ರೆನ್ಸ್, ಇದು ಬಂದುಬಿಟ್ಟು ಹಾಲ್. ಇದು ನಮ್ಮ ಮಮ್ಮಿ ಸ್ಟಿಚ್ ಮಾಡ್ತಾರೆ, ಅಂದರೆ ಪಿಕೋ, ಫಾಲ್, ಕುಚ್ಚು ಕಟ್ಟವೆಲ್ಲ ಆ ಥರ ಎಲ್ಲ ಮಾಡ್ತಾರೆ. ಇದು ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಇದೆಯಲ್ಲ, ಸೊ ಪೂಜೆ ಮಾಡಿದ್ದಾರೆ. ಸೊ ಇದು ಒಂದು ಮಿಡಲ್ ಒಂದು ಹಾಲ್ ಫ್ರೆಂಡ್ಸ್.
ಒಂದು ನಿಮಿಷ ಲೈಟ್ ಹಾಕ್ತೀನಿ. ಫ್ರೆಂಡ್ಸ್ ಇದು ಒಂದು ಮಿಡಲ್ ಹಾಲ್ ಫ್ರೆಂಡ್ಸ್. ಇದು ಒಂದು ಬೆಡ್ರೂಮ್ ಫ್ರೆಂಡ್ಸ್. ಇದು ಒಂದು ರೂಮ್ ಬೆಡ್ರೂಮ್. ಬನ್ನಿ ಫ್ರೆಂಡ್ಸ್, ಇದೊಂದು ರೂಮ್ ಫ್ರೆಂಡ್ಸ್. ಇದು ಒಂದು ರೂಮ್. ಸೊ ಇದು 2 BHK ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಮಮ್ಮಿ ಅಡುಗೆ ಮಾಡ್ತಾಯಿದ್ದಾರೆ. ಇದು ಕಿಚನ್ ರೂಮ್. ಇದು ದೇವ್ರ ಮನೆ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ದೀವಿ. ಮಣ್ಣೆತ್ತಿನ ಅಮಾವಾಸ್ಯೆ ಎಲ್ಲ ನೀನೇ ಬಸವಣ್ಣ ರೆಡಿ ಮಾಡಿದ್ರಲ್ಲ ಅಪ್ಪಾಜಿ, ಅದನ್ನೇ ಇಟ್ಟು ಪೂಜೆ ಮಾಡಿದ್ದೀವಿ. ಮಣ್ಣೆತ್ತಿನ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು. ಇದು ಬಾತ್ರೂಮ್ ಫ್ರೆಂಡ್ಸ್. ಸೊ ಇದು ಈ ಒಂದು ಮನೆಯ ಹೋಮ್ ಟೂರ್. ಇದು ನಮ್ಮ ಮನೆ. ಸೊ ನೆಕ್ಸ್ಟ್ ಇದ್ರ ಮನೆ ಪಕ್ಕದಲ್ಲಿರೋದು ನಮ್ಮ ದೊಡ್ಡಪ್ಪಾಜಿ, ಅಂದರೆ ಅವ್ರಿಗೂ ಅಪ್ಪಾಜಿ ಅಂತ ಕರಿತೀವಿ. ಅದು ಒಂದು ಮನೆ ಹೋಮ್ ಟೂರ್. ಬನ್ನಿ, ಅದೇ ಮನೆ. ಇದು ಫ್ರೆಂಡ್ಸ್ ಎಂಟ್ರೆನ್ಸ್. ಬನ್ನಿ ಫ್ರೆಂಡ್ಸ್, ಇದು ಎಂಟ್ರೆನ್ಸಿಂದ ಒಳಗಡೆ ಹೋದ್ವಿ. ಇದೊಂದು ಹಾಲ್. ಇವಳು ನಮ್ಮ ಅಣ್ಣನ ಮಗಳು ಆದ್ಯಮ್ಮ. ಆದ್ಯ ಸೇ ಹಾಯ್. ಇದೊಂದು ಹಾಲ್. ಇದು ನಮ್ಮ ಅಣ್ಣ. ಆ್ಯಕ್ಚುಲಿ ಕೈ ಏನಾಗಿದೆ ಅಂದರೆ, ಏನಾಗಿತ್ತಣ್ಣ? ಅದೇ ಏನಾಗೈತಿ? ಹೆಂಗಾಯ್ತು? ಆ್ಯಕ್ಚುಲಿ ಫ್ರೆಂಡ್ಸ್, ಒಂದು ದೇವಸ್ಥಾನದಲ್ಲಿ ಅವತ್ತು ಪ್ರಸಾದ ಇತ್ತು. ಸೊ ಅಲ್ಲಿ ಹೋದಾಗ ಅರ್ಥಿಂಗ್ ಎಲ್ಲ ಆಗಿ ಸ್ವಲ್ಪ ಕರೆಂಟ್ ಶಾಕ್ ಹೊಡೆದಿದೆ. ಸ್ವಲ್ಪ ಕೆಳಗಡೆ ಬಿದ್ದಿದ್ದಾನೆ. ಅಲ್ಲಿ ಸ್ವಲ್ಪ ಕೈ ಫ್ರ್ಯಾಕ್ಚರ್ ಆಗಿದೆ. ಸೊ ಆಪ್ರೇಷನ್ ಮಾಡಿದ್ದಾರೆ, ರೆಸ್ಟಲ್ಲಿದ್ದಾನೆ. ಅದನ್ನು ಮಾಡೋಕ್ಕಾಗಿಲ್ಲ. ಅದು ಆ್ಯಕ್ಚುಲಿ ಏನಾಯ್ತು ಅಂತ ಬೇಡ ಅಂತ ಸುಮ್ಮನಾಗಿದ್ದೀವಿ. ಇದೊಂದು ರೂಮ್ ಫ್ರೆಂಡ್ಸ್. ಇದು ಕೂಡ 2 BHK. ಇದು ಹೊಲದ ಮನೆ ಆ್ಯಕ್ಚುಲಿ. ಅಂದರೆ ಇಲ್ಲೆಲ್ಲ ದೊಡ್ಡ ನಮ್ಮ ಅಪ್ಪಾಜಿ ಮತ್ತು ನಮ್ಮಣ್ಣ ಹೊಲ ಕೆಲಸ ಮಾಡ್ತಿರ್ತಾರೆ. ಸೊ ಅಲ್ಲೆಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಒಂದು ರೂಮ್ ಫ್ರೆಂಡ್ಸ್. ಇದು ಕೂಡ 2 BHK. ಅಲ್ಲಿ ಮನೆ ಇತ್ತಲ್ಲ, ಸೇಮ್ ಅದೇ ಥರನೇ ಇದೊಂದು ಹಾಲ್. ಇದು ಒಂದು ಮಿಡಲ್ ಒಂದು ಹಾಲ್, ಸೇಮ್ ಅಲ್ಲಿದೆ ಇತ್ತಲ್ಲ. ಇದು ಬಾತ್ರೂಮ್. ಇದು ಕಿಚನ್ ರೂಮ್. ಅವ ಏನು ಮಾಡತ್ತಿ ಇವತ್ತು? ಸ್ವೀಟ್ ಟಿಫನ್ ಅವಲಕ್ಕಿ. ಬರೋಣ ನಾವು. ಇದು ದೇವ್ರ ಮನೆ ಫ್ರೆಂಡ್ಸ್. ನೋಡಿ, ಎಲ್ಲರ ಮನೆಯಲ್ಲೂ ಆಲ್ರೆಡಿ ಒಂದು ಪೂಜೆ ಮಾಡಿದ್ದಾರೆ. ನಿನ್ನೆ ಬಸವಣ್ಣ ಮಾಡಿದಾರಲ್ಲ, ಸೊ ಇವ್ರ ಮನೆಯಲ್ಲೂ ಕೂಡ ಪೂಜೆ ಮಾಡಿದ್ದಾರೆ. ಸೇಮ್ ಫ್ರೆಂಡ್ಸ್, ಎಲ್ಲ ಮನೆಯಲ್ಲೂ ಇದೇ ಥರನೇ ಇವತ್ತು. ಇದು ದೇವ್ರ ಮನೆ. ಇದು ಸೇಮ್, ಅದು ಇದು ಮನೆ ಆ್ಯಕ್ಚುಲಿ ಸೇಮೇ. ಸೊ ಇದೊಂದು ಹೋಮ್ ಟೂರ್ ಆಯಿತು. ನೆಕ್ಸ್ಟ್ ಇನ್ನೊಂದು ಮನೆ ಫ್ರೆಂಡ್ಸ್. ಇದು 2 ಮನೆ ಆಯಿತು. ಈಗ ನೆಕ್ಸ್ಟು ನಮ್ಮ ಅಜ್ಜಿ ಮನೆ, ಅಲ್ಲಿಗೆ ಹೋಗೋಣ ಬನ್ನಿ. ಅವರ್ ಹೋಮ್. ಇದು ನಮ್ಮ ಅಜ್ಜಿ ಮನೆ ಫ್ರೆಂಡ್ಸ್. ಇದು ಒಂದು ಹಾಲ್. ಇವರು ನಮ್ಮ ಅಕ್ಕ ಖುಷಿ ಅಂತ ಹೇಳ್ತಾನೆ, ಇವ್ರ ಮಗಳ ಅಕ್ಕಿ. ಏನು ಟಿಫನ್ ನಿಮ್ಮದು? ಪಡ್ಡು ಚಟ್ನಿ. ಇವ್ರು ನಮ್ಮ ಅಜ್ಜ ಫ್ರೆಂಡ್ಸ್. ಅಜ್ಜ ಏನು ಮಾಡತ್ತಿ? ದುಡ್ಡು ಎಣ್ಸತ್ತೀಯ? ಹಾಂ. ಇದು ಒಂದು ದೇವ್ರ ಮನೆ. ಸೊ ಎಲ್ಲರ ಮನೇಲೂ ಸೇಮ್ ಪೂಜೆ ಫ್ರೆಂಡ್ಸ್. ಆಲ್ರೆಡಿ ಹೇಳಿದ್ನಲ್ಲ, ಬಸವಣ್ಣ ಮಾಡಿದ್ದಾರೆ. ಸೇಮ್ ಪೂಜೆನೇ ಮಾಡಿದ್ದಾರೆ ಮನ್ವತ್ತಿರ ಅಮಾವಾಸ್ಯದ್ದು. ಬಂದೆ. ಇದೊಂದು ಮಿಡಲ್ ಹಾಲ್. ಇವ್ರು ನಮ್ಮ ಮಾಮ. ಏನಮ್ಮ ರೆಡಿ ಆದ ಸ್ಕೂಲಿಗೆ ಹೋಗಕ್ಕ?
ಇವ್ರು ನಮ್ಮ ಅಜ್ಜಿ ಅಂದರೆ ನಮ್ಮ ಮಮ್ಮಿ ತವ್ರ ಮನೆ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಇದ್ದರೇ ಕೊಟ್ಟಿದ್ದಾರೆ ಅಂದರೆ ಅವ್ರ ಮಾವಿಗೆ ಸ್ವಂತ ಸೋದರ ಮಾವಿಗೆ. ಏನಮ್ಮ ಟಿಫನ್ ಇವತ್ತು? ಪಡ್ಡು ಪಡ್ಡು ದೋಸೆ ಆ್ಯಕ್ಚುಲಿ ನಿನ್ನೆ ಹಿಟ್ಟೆ ಇದು ಅದಲ್ಲ ಫ್ರೆಶ್ ಇರುತ್ತಲ್ಲ. ಇದು ಅಡುಗೆ ಮನೆ ಫ್ರೆಂಡ್ಸ್. ಎಲ್ಲರೂ ಫುಲ್ ಗ್ರಾನೈಟ್ ಫ್ರೆಂಡ್ಸ್ ಅವರು. ಇದೊಂದು ರೂಮ್ ಫ್ರೆಂಡ್ಸ್. ಅಲ್ಲೊಂದು ರೂಮ್ ಇದೆ, ಅಲ್ಲೊಂದು ಎಂಟ್ರೆನ್ಸ್, ಇದು ಎಕ್ಸಿಟ್. ಖುಷಿ ಅಜ್ಜ ನಿಂದ ಆಯ್ತಾ ಟಿಫನ್? ಮಾಡಿದ ಟಿಫನ್? SIR ಅಧಿಕಾರಿ ಬಂದಿದ್ದಾರೆ, ಅವರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಯಾರ್ಯಾರು? SIR. ಹೌದಾ? ರೆಡಿ ಅನ್ಮ? ಟೈಮ್ ಆಯ್ತಾ? ಇನ್ನು 9:20 ಬನ್ನಿ. ಖುಷಿ ಶಾಲೆಗೆ ಹೋಗ್ತಿದ್ದಾಳೆ, ಅವಳನ್ನ ಕಳಿಸೋಣ. ಬಾಯ್ ಖುಷಿ. ಬಾಯ್. ಹಾಂ ಯಾರನ್ನ ತೋರಿಸ್ಬೇಕಾ? ಬನ್ನಿ ಫ್ರೆಂಡ್ಸ್, ಇನ್ನೊಂದು ಲಾಸ್ಟ್ ಮನೆ ನೋಡೋಣ. ನಮ್ಮ ಗುಂಡು ಜಾಸ್ತಿ ಇರೋದು ಅಲ್ಲೇ. ಇದು ಎಂಟ್ರೆನ್ಸ್ ಫ್ರೆಂಡ್ಸ್. ಇದು ಕಾರ್, ಎಲ್ಲರೂ ಪೂಜೆ ಮಾಡಿದ್ದಾರೆ ಬೈಕಿಂದು ಎಲ್ಲ. ನಿನ್ನೆ ರಾತ್ರಿ ಎಲ್ಲ ತೊಳೆದ್ಬಿಟ್ಟು ಇವಾಗ ಪೂಜೆ ಮಾಡಿದೆ. ಎಂಟ್ರೆನ್ಸು. ಇವು ಗಿಡಗಳು, ಅಪ್ಪಾಜಿ ಬೆಳೆಸಿರೋ ಗಿಡಗಳು. ಇವನ್ನ ಮಕ್ಕನಂತೆ ಜೋಪಾನ ಮಾಡ್ತಾರೆ, ಒಂದಕ್ಕೇನು ಆಗ್ಲಾರ್ದಂಗೆ. ಕರ್ಬೇವಿನ ಗಿಡ, ಎಲೆ ಬಳ್ಳಿ, ಮನಿ ಪ್ಲ್ಯಾಂಟ್, ಹೂವಿನ ಗಿಡ ಎಲ್ಲ ಬೆಳೆಸಿದ್ದಾರೆ. ಇದು ನಮ್ಮ ಗುಂಡೊಂದು ನ್ಯೂ ಸೈಕಲ್ ಅಥವಾ ಸ್ಕೇಟಿಂಗ್ ಅಂತಲೇ ಹೇಳ್ಬೋದು. ಇದು ಪೋಸ್ಟ್ ಬರ್ಡೇ ಗಿಫ್ಟ್. ಎಲ್ಲ ನಮ್ಮ ಗುಂಡು ಜಾಸ್ತಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಫ್ರೆಂಡ್ಸ್. ಏನು ಮಾಡ್ತಿದ್ದೀಯಾ? ಹಾಂ, ಫೋನ್ ನೋಡ್ತಿದ್ದೀಯಾ? ಹಾಂ, ನೋಡಿ ಫ್ರೆಂಡ್ಸ್, ಅವನ್ನೆಲ್ಲ ಇಲ್ಲಿ ಊಟ ಎಲ್ಲ ಇಲ್ಲೇ, ಮಲ್ಕೊಳ್ಳೋದು ಮಾತ್ರ ಅಲ್ಲಿ. ಇದು ಎಂಟ್ರೆನ್ಸ್, ಇದು ಹಾಲ್. ಇವನ್ ಬರ್ಡೇ ಎಲ್ಲ ಆಗೋದೆಲ್ಲ ಇಲ್ಲೇ ಫ್ರೆಂಡ್ಸ್. ಆ್ಯಕ್ಚುಲಿ ಅಂದರೆ ಇವನು ಇಲ್ಲೇ ಹುಟ್ಟಿದ್ದಾನೆ. ಇದೊಂದು ರೂಮ್ ಫ್ರೆಂಡ್ಸ್. ಆ್ಯಕ್ಚುಲಿ ಇಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಮಲ್ಕೋತಾರೆ. ಇದು ನಮ್ಮ ತಮ್ಮನ ರೂಮು. ನಮ್ಮ ತಮ್ಮನ ಹೆಂಡತಿ ಆಷಾಢಕ್ಕಂತ ಹೋಗಿದ್ದಾಳೆ. ಅವನಿಲ್ಲಿ, ಇವಳಿಲ್ಲಿ ಅಂತಲೇ ಹೇಳ್ಬೋದು. ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡಿದರೆ ಮಾತಿಲ್ಲ, ಕತೆ ಇಲ್ಲ. ಇದು ಡೈನಿಂಗ್ ಹಾಲ್ ನೋಡಿ ಫ್ರೆಂಡ್ಸ್. ಇಲ್ಲಿ ದೊಡ್ಡ ಬಸವಣ್ಣನ ಇದ್ದಾವೆ. ಹಾಯ್, ಒಂದು ಪೋಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ಜಸ್ಟ್ ಡ್ರೆಸ್ಸಿಂಗ್ ಟೇಬಲ್ ಹತ್ರ. ಇದು ಒಂದು ನಮ್ಮ ಅಪ್ಪಾಜಿ ಮಮ್ಮಿಯವರು ಒಂದು ರೂಮ್. ಅಂದರೆ ಇವ್ರಿಗೂ ಅಪ್ಪಾಜಿ ಮಮ್ಮಿ ಅಂತಲೇ ಕರಿತೀನಿ ನಾನು. ಇದು ರೂಮ್. ಟೋಟಲ್ ಇದು 3 BHK. ಇದು ಬಾತ್ರೂಮ್, ಇದು ಕಿಚನ್ ರೂಮ್, ದೇವ್ರ ಮನೆ ಫ್ರೆಂಡ್ಸ್. ಇದು ಸೇಮ್ ಎಲ್ಲರ ಮನೆಯಲ್ಲೂ ಇದೆ ಸೇಮ್ ಇವತ್ತು, ಯಾಕಂದ್ರೆ ಮಣ್ಣತ್ತಿನ ಅಮಾವಾಸ್ಯೆ ಇದೆಯಲ್ಲ. ಇದು ಹಿತ್ಲ ಫ್ರೆಂಡ್ಸ್. ಹೋಮ್ ಟೂರ್ ಮಾಡ್ತಿದ್ದೀನಿ. ಎಲ್ಲರ ಮನೆಗೆ ಹಿಂಗೆ ಇರುತ್ತಲ್ಲ ಬೆಳಗ್ಗೆ. ಇವ್ರ ಮಮ್ಮಿ ಬಟ್ಟೆ ಒಗಿತಿದ್ದಾರೆ. ಆಯ್ತಾ ಎಲ್ಲ ಕೆಲಸ? ಟಿಫನ್ ರೆಡಿ ಐತಿ, ಮಾಡಿಲ್ಲ, ತಿಂದಿಲ್ಲ ಇನ್ನು. ಚಪಾತಿನ? ಅವಲಕ್ಕಿ ಅವಿನಾಶ್ ಹೋದ? 3 ದಿನ ಆಗಿತ್ತು ಅವಲಕ್ಕಿ ಪಲ್ಯ ಮಾಡಿ. ಅವಿನಾಶ್ ಹೋದ, ಅವಲಕ್ಕಿ ತಿಂದು ಚಪಾತಿ
ದೇವ್ರ ಮನೆ ತೆಗಿ ಲೈಟ್ ಹಾಕ್ಕೊಂಡು ತೋರಿಸ್ದೆ ಎಲ್ಲ ರೂಮ್ ಟೂರ್. ಯಾರು ಲೈನ್ ಯಾರಿಲ್ಲ, ನೋಡ್ದಾಗ ವ್ಲಾಗ್. ಸ್ವೀಟ್ ಏನು ಮಾಡಿರಿ ಇವತ್ತು? ಸ್ವೀಟ್ ಗೋಧಿ ಹುಗ್ಗಿ ಮಾಡ್ಬೇಕಿನ. ಗೋಧಿ ಹುಗ್ಗಿ ಅಂತ ಫ್ರೆಂಡ್ಸ್ ಇವತ್ತು. ನೋಡಿ ಫ್ರೆಂಡ್ಸ್, ಇವು ನಮ್ಮ ಗಿಡದಲ್ಲಿ ಅರಳಿರೋ ಹೂಗಳು ಪೂಜೆಗೆ ಅಂತ. ಆಮೆ ಅವಲಕ್ಕಿ ಫ್ರೆಂಡ್ಸ್ ಟಿಫನ್ಗೆ. ಆ್ಯಕ್ಚುಲಿ ಗೋಧಿ ಹುಗ್ಗಿ ಮಾಡ್ತಾರಂತ ಇವತ್ತು ಮಧ್ಯಾಹ್ನ. ಸೊ ಇದು 4 ಮನೆ ಹೋಮ್ ಟೂರ್ ಆಯ್ತು ಇವತ್ತು. ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗೋಣ. ಇದು ಒಂದು ಎಲ್ಲರ ಮನೆಯ ಹೋಮ್ ಟೂರ್. ಇದು ಸ್ವಲ್ಪ ದೊಡ್ಡದೇ ಇದೆ ಫ್ರೆಂಡ್ಸ್ ಮನೆ. ಸೊ ಇದು ಇವತ್ತಿನ ಒಂದು ವ್ಲಾಗ್. ಎಲ್ಲ ಹೋಮ್ ಟೂರು ತೋರಿಸ್ತಿದ್ದೀನಿ ನಿಮಗೆ. ಗುಂಡು ಯಾರಂಗೆ ನೋಡ್ತಿದ್ಯಾ? ಹೊಸ ಡ್ರೆಸ್ ಹಾಕೊಂಡಿದ್ದೆ, ತೋರಿಸು ನಿನ್ನ ಡ್ರೆಸ್ ತೋರಿಸು. ವ್ಲಾಗ್ ಮಾಡ್ತಿದ್ದೀನಿ, ತೋರಿಸು ನಿನ್ನ ಡ್ರೆಸ್ ತೋರಿಸು. ಎದ್ದಳು ಎದ್ದಳು. ಹೊಸ ಡ್ರೆಸ್, ಹಳೆ ಡ್ರೆಸ್ಸಾ? ಹೊಸ ಡ್ರೆಸ್ಸಾ? ತೋರಿಸು. ಈ ಶಾಲೆ ಹಾಕೊಂಡೋಕ್ಯಾ? ಹಾಂ. ಸೊ ನೆಕ್ಸ್ಟ್ ಬ್ಲಾಗ್ನೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್. ಅವಳೊಂದು ಅಂದದ ಉಯ್ಯಾಲೆ, ಗೊಂಬೆ ಗೊಂಬೆ ದಂತದ